ಇದು ಸುದ್ದಿಯ ಸಿಂಹಾಸನ ನಮ್ಮ ಹಾಸನ ಟಿವಿ ನ್ಯೂಸ್. ನಾನು ನಂದಿನಿ. ಈಗ ಮುಖ್ಯಾಂಶಗಳು. ಸಕಲೇಶಪುರ ಪಟ್ಟಣದಲ್ಲಿ ಡೆಂಗ್ಯೂ ರೋಗದ ಅಟ್ಟಹಾಸ, ಯುವಕ ಬಲಿ. ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಪ್ರಜ್ವಲ್ ಲೈಂಗಿಕ ಕೇಸ್ ಜಟಾಪಟಿ, ಪತ್ರಿಕಾಗೋಷ್ಠಿಯಲ್ಲಿ ವಾಕ್ಸಮರ. ಪೆನ್ ಡ್ರೈವ್ ಹಗರಣ ಸಿಬಿಐ ವಹಿಸಲು ಜೆಡಿಎಸ್ ಲಿಂಗೇಶ್ ಒತ್ತಾಯ, ಎಚ್ಡಿ ಕುಮಾರಸ್ವಾಮಿ ದಿಕ್ಕು ತಪ್ಪಿಸುತ್ತಿದ್ದಾರೆ ಕಾಂಗ್ರೆಸ್ ಮಂಜೇಗೌಡ ಆರೋಪ. ಮಾರಕ ಡೆಂಗ್ಯೂ ರೋಗಕ್ಕೆ ಪಟ್ಟಣದ ಆಜಾದ್ ರಸ್ತೆ ನಿವಾಸಿ ಮೊಹಮ್ಮದ್ ಆರಿಫ್ ರವರ ಪುತ್ರ 19ನೇ ವಯಸ್ಸಿನ ಮೊಹಮ್ಮದ್ ಜುಬೇರ್ ಮೃತಪಟ್ಟಿದ್ದಾನೆ. ಕಳೆದ 8 ದಿನಗಳಿಂದ ಜ್ವರದಿಂದ ಬಳಲುತ್ತಿದ್ದ ಪಟ್ಟಣದ ಕ್ರಾಫರ್ಡ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ದ ಅಂತ ಹೇಳಲಾಗುತ್ತಿದೆ. ಆಸ್ಪತ್ರೆಯಲ್ಲಿ ದಾಖಲಾಗಲು ಹಾಸಿಗೆ ಇಲ್ಲದ ಕಾರಣ ಈತನಿಗೆ ಔಷಧಿಯನ್ನ ನೀಡಿ ಮನೆಗೆ ಕಳಿಸಲಾಗಿತ್ತು. ಬುಧವಾರ ಆರೋಗ್ಯ ಹದಗೆಟ್ಟ ನಂತರ ಹಾಸನದ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾನೆ. 19 ವರ್ಷದ ಮಗನನ್ನ ಕಳೆದುಕೊಂಡ ಕುಟುಂಬ ದುಃಖದಲ್ಲಿ ಮುಳುಗಿದೆ. ಈತನ ಸಾವಿಗೆ ತಾಲೂಕು ಆಡಳಿತದ ನಿರ್ಲಕ್ಷ್ಯವೇ ಕಾರಣ ಅಂತ ಸಾರ್ವಜನಿಕರು ದೂರುತ್ತಿದ್ದಾರೆ. ಸರ್ಕಾರ ಈ ಕುಟುಂಬಕ್ಕೆ ಪರಿಹಾರ ನೀಡಬೇಕು ಅಂತ ಸಹ ಒತ್ತಾಯಿಸಿದ್ದಾರೆ. ಪಟ್ಟಣದಲ್ಲಿ ಡೆಂಗ್ಯೂ ರೋಗ ವ್ಯಾಪಿಸಿದ್ದು ನೂರಾರು ಜನರು ಈ ರೋಗಕ್ಕೆ ತುತ್ತಾಗಿದ್ದಾರೆ. ಪಟ್ಟಣದ ಜನರಲ್ಲಿ ಆತಂಕ ವ್ಯಾಪಿಸಿದೆ. ಸೊಳ್ಳೆಯಿಂದ ಹರಡುವ ರೋಗಕ್ಕೆ ಮುಂಜಾಗ್ರತಾ ಕ್ರಮವಾಗಿ ಯಾವುದೇ ರೀತಿಯ ಕ್ರಮ ವಹಿಸದಿರುವುದು ಈ ರೋಗ ಉಲ್ಬಣಗೊಳ್ಳಲು ಕಾರಣ ಎನ್ನಲಾಗುತ್ತಿದೆ. ತಾಲೂಕು ಆಡಳಿತ ಜನರಿಗೆ ಸೂಕ್ತ ಮುಂಜಾಗ್ರತಾ ಕ್ರಮ ವಹಿಸಲು ಸಾಕಷ್ಟು ಪ್ರಯತ್ನ ಪಟ್ಟಿಲ್ಲ ಅಂತ ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿದೆ. ಡೆಂಗ್ಯೂ ಎಷ್ಟು ಜನರಿಗೆ ಹರಡಿದೆ? ಈ ಸಂಬಂಧ ಯಾವುದೇ ರೀತಿಯ ಅಂಕಿಅಂಶಗಳು ಲಭ್ಯವಾಗಿಲ್ಲ. ಕಳೆದ ತಿಂಗಳು ಕೊನೆಯವರೆಗೆ 2 ಜನರಿಗೆ ಮಾತ್ರ ಡೆಂಗ್ಯೂ ಹರಡಿತ್ತು ಎಂಬ ಮಾಹಿತಿ ಲಭ್ಯವಾಗಿದೆ. ಪತ್ರಿಕೆಯೊಂದಿಗೆ ಮಾತನಾಡಿದ ತಾಲೂಕು ಆರೋಗ್ಯ ಆಡಳಿತಾಧಿಕಾರಿ ಡಾ ಮಹೇಶ್, ಸಾರ್ವಜನಿಕರು ಮುಂಜಾಗ್ರತಾ ಕ್ರಮ ವಹಿಸಬೇಕು. ಇದು ಸೊಳ್ಳೆಯಿಂದ ಬರುವ ರೋಗವಾಗಿದ್ದು ಮನೆಯ ಸುತ್ತಮುತ್ತ ನೀರು ನಿಲ್ಲದಂತೆ, ಸೊಳ್ಳೆಗಳ ಸಂತತಿ ಹೆಚ್ಚಾಗದಂತೆ ಮುಂಜಾಗ್ರತಾ ಕ್ರಮ ವಹಿಸಬೇಕು. ಸೊಳ್ಳೆ ಪರದೆಯನ್ನ ಹೆಚ್ಚಾಗಿ ಬಳಸಬೇಕು. ಮನೆಯಲ್ಲಿ ಸೊಳ್ಳೆಗಳು ಇಲ್ಲದ ಹಾಗೆ ನೋಡಿಕೊಳ್ಳಬೇಕು. ಜೊತೆಗೆ ಕುಡಿಯುವ ನೀರನ್ನ ಕಾಯಿಸಿ ಆರಿಸಿ ಕುಡಿಯಬೇಕು ಅಂತ ಮನವಿ ಮಾಡಿದ್ದಾರೆ. ಪುರಸಭೆಯ ವಿರುದ್ಧ ಜನರ ಆಕ್ರೋಶ. ಡೆಂಗ್ಯೂ ವ್ಯಾಪಕವಾಗಿ ಹರಡುತ್ತಿದ್ದರೂ ಪುರಸಭೆ ಯಾವುದೇ ರೀತಿಯ ಮುಂಜಾಗೃತಾ ಕ್ರಮ ವಹಿಸುತ್ತಿರುವುದು ಹಾಗೂ ಶುದ್ಧವಾದ ಕುಡಿಯುವ ನೀರು ಪುರಸಭೆ ನೀಡುತ್ತಿಲ್ಲ. ನಲ್ಲಿಯಲ್ಲಿ ಬರುತ್ತಿರುವ ನೀರು ಶುದ್ಧವಾಗಿಲ್ಲ, ಕಲ್ಮಶವಾಗಿರುತ್ತದೆ. ಸೊಳ್ಳೆಗಳನ್ನ ನಿಯಂತ್ರಿಸಲು ಯಾವುದೇ ರೀತಿಯ ಕ್ರಮ ಪುರಸಭೆ ವಹಿಸಿಲ್ಲ ಅಂತ ನಾಗರಿಕರು ದೂರಿದ್ದಾರೆ. ಪೆನ್ ಡ್ರೈವ್ ಪ್ರಕರಣದಲ್ಲಿ ಕಾಂಗ್ರೆಸ್ ನಾಯಕರ ಹೆಸರು ಹೇಳುವ ಮೂಲಕ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಅವರು ಎಸ್ಐಟಿಯ ದಿಕ್ಕು ತಪ್ಪಿಸುವ ಹುನ್ನಾರ ಮಾಡಿದ್ದಾರೆ ಎಂದು ಕಾಂಗ್ರೆಸ್ ಮುಖಂಡ ಬಾಗೂರು ಮಂಜೇಗೌಡ ಗಂಭೀರವಾಗಿ ಆರೋಪಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಗುರುವಾರ ಮಾತನಾಡಿ, ಲೈಂಗಿಕ ಕುರಿತು ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ಐಟಿ ಈಗಾಗಲೇ ತನಿಖೆ ನಡೆಸಿದೆ. ಆದರೆ ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಕುಮಾರಸ್ವಾಮಿ ಅವರು ವಿಡಿಯೋ ಮಾಡಿಕೊಂಡಿರುವ ಪ್ರಜ್ವಲ್ ರೇವಣ್ಣ ಅವರನ್ನ ಕರೆತಂದು ತನಿಖೆಗೆ ಒಳಪಡಿಸುವ ಬದಲು ನಾಮಕಾವಸ್ಥೆಗೆ ಮಾಧ್ಯಮದ ಮುಂದೆ ಕುಳಿತು ಹೇಳಿಕೆ ನೀಡುವ ಕೆಲಸ ಮಾಡುತ್ತಿದ್ದಾರೆ. ಪ್ರಕರಣದಲ್ಲಿ ಪ್ರಮುಖ ದಾಖಲೆಗಳು ಸಿಕ್ಕಿರುವ ಹಾಸನದ ಮಾಜಿ ಶಾಸಕರ ಬೆಂಬಲಿಗರನ್ನ ಸರಿಯಾಗಿ ತನಿಖೆ ನಡೆಸಿದರೆ ನಿಜವಾದ ಸತ್ಯಾಂಶ ಹೊರಬರಲಿದೆ. ಈ ನಿಟ್ಟಿನಲ್ಲಿ ಆರೋಪ ಇರುವ ಎಲ್ಲರನ್ನ ಬಂಧಿಸಿ ತನಿಖೆ ನಡೆಸಬೇಕು. ಮಾಜಿ ಶಾಸಕರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವ 5 ಬಗ್ಗೆ ಮಾಜಿ ಸಿಎಂ ಕುಮಾರಸ್ವಾಮಿ ಮಾತನಾಡುವ ಬದಲು ಮೈತ್ರಿ ಮಾಡಿಕೊಂಡಿರುವ ಬಿಜೆಪಿ ಮುಖಂಡರ ಕೈವಾಡದ ಬಗ್ಗೆ ಮಾತನಾಡಲಿ ಅಂತ ಹೇಳಿದ್ರು. ನಕಲಿ ದೇವರಾಜೇಗೌಡನನ್ನ ಮುಂದಿಟ್ಟುಕೊಂಡು ಬಿಜೆಪಿಯ ನಾಯಕರನ್ನ ರಕ್ಷಿಸಲು ಯತ್ನಿಸುತ್ತಿದ್ದಾರೆ. ಆತ ವಿನಾಕಾರಣ ಕಾಂಗ್ರೆಸ್ ನಾಯಕರ ಮೇಲೆ ಆರೋಪ ಮಾಡುತ್ತಿದ್ದು ಇದಕ್ಕೆಲ್ಲ ಕುಮಾರಸ್ವಾಮಿ ಅವರ ಕುಮ್ಮಕ್ಕು ನೀಡಿದ್ದಾರೆ. ಡಿಕೆ ಶಿವಕುಮಾರ್ ಅವರನ್ನ ತೀಜುವುದೇ ಮಾಡಲು ಯತ್ನಿಸುತ್ತಿದ್ದಾರೆ ಅಂತ ಹೇಳಿದ್ರು. ಅವನ ಕಡೆ ಹೇಳಬಾರ್ದವ್ರ ಹೆಸರನ್ನ ಹೇಳಿಸಿ ತನಿಖೆ ದಿಕ್ಕನ್ನ ತಪ್ಪಿಸ್ತಕ್ಕಂತ ಕೃತ್ಯವನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ಆಮೇಲೆ ದೇವರಾಜೇಗೌಡ ಏನು ಅನ್ನೋದು ಅವನಿಂದಲೇ ಗೊತ್ತಿದ್ರು ಸಹ ನೀವು ಅವ್ನ ಮನಸ್ಸಿಗೆ ಬಂದಾಗ 100 ಕೋಟಿ ಕೊಟ್ರು, 5 ಕೋಟಿ ಕೊಟ್ರು, ಆ ನಂಬರ್ ಡೈಲಿ ಒಬ್ಬೊಬ್ರ ಹೆಸರು ಹೇಳಿಸಿ ಆ ದಿಕ್ಕು ತಪ್ಪಿಸ್ತಕ್ಕಂತ ವಾತಾವರಣ, ಆ ದಿಕ್ಕು ತಪ್ಪಿಸ್ತಕ್ಕಂತ ಕೃತ್ಯವನ್ನ ಬಿಟ್ಟು ನೇರವಾಗಿ ತನಿಖೆ ಸಾಕಾರ ಮಾಡಿ ಕುಮಾರಸ್ವಾಮಿ ಅವರೇ ಇದನ್ನ ಬಿಡಿ. ನಿಮ್ಮನ್ನ ಜನ ಕಾಮಿಡಿಯನ್ ಆಗಿ ನೋಡುವಂತ ಅವಕಾಶವನ್ನ ಕಲ್ಸ್ಕೋಬೇಡಿ. ಯಾಕೆಂದ್ರೆ ನಿಮ್ಗೆ ಒಂದು ಗೌರವ ಇತ್ತು, ಆ ಗೌರವನ ಕಳ್ಕೋಬೇಡಿ. ನೀವು ತನಿಖೆ ದಿಕ್ಕನ್ನ ತಪ್ಪಿಸ್ಬೇಡಿ. ನೀವು ನಮ್ಮ ನಾಯಕರ ಹೆಸರನ್ನ ಹೇಳಕ್ ಹೋಗ್ಬೇಡಿ. ಆ ಹೇಳಕ್ ಹೋದ್ರೆ ನಿಮ್ಮ ನಗಿಪಾಟ್ಲಿಗೆ ಗುರಿ ಆಗ್ತದೆ ಅಂತೇಳಿ ಈ ಮೂಲಕ ನಾನು ಮನವಿಯನ್ನ ಮಾಡ್ತೇನೆ. ಯಾರು PAಗಳು ಅರೆಸ್ಟ್ ಮಾಡಿದ್ದಾರೆ, ಅವ್ರ ಮನೆ RT ಸ್ಕಿಲ್ ಸಿಕ್ಕಿದೆ, ಪೆನ್ ಡ್ರೈವ್ ಸಿಕ್ಕಿದೆ, ಎಲ್ಲ ಗೊತ್ತಿದೆ. ನೀವೇ ಪೇಪರ್ ಬರೆದಿದ್ದೀರಿ. ಅದು ಸ್ಥಳೀಯ ನಾಯಕರು, ಆಪ್ತ ಸಹಾಯಕರು, ಮಾಜಿ MLA, ಮಾಜಿ MLA ಇದ್ರು. ಅವರನ್ನ SIT ಅವರು ತನಿಖೆ ಮಾಡಿದ್ದಾರೆ. ಅವ್ರ ಮನೇಲಿ RT ಸಿಕ್ಕಿದೆ, ಪೆನ್ ಡ್ರೈವ್ ಸಿಕ್ಕಿದೆ. ಇದು ಮೂಲತಃ ಅಲ್ಲಿಂದ ತಾನೇ ಶುರು ಆಗೋದು ಕಾಯಿಲೆ. ಸರ್ ಏನ್ ನಾವು ಇನ್ನೇನು ಹೇಳಿದ್ರೆ
ಮಾಜಿ ಶಾಸಕರಲ್ಲಿ ಗೊತ್ತಿಲ್ಲ, ನೀನ್ ಹೆಸರು ಹೇಳ್ಬೇಕು ನಾನು. ಈ ಹಾಸನದಲ್ಲಿ ಲಿಂಗೇಶ್ ಹೆಂಗ್ ಬರ್ತಾರೆ ಸ್ವಾಮಿ ಆಸ್ಪತ್ರೆಗಳಲ್ಲಿ ಶಾಸಕರು ಹೋದ್ ಬಾರಿ ಈಗ ಹೋದ್ ಬಾರಿ ಮಾಜಿ ಶಾಸಕರು ನಾನು ಹೇಳಿದ್ದು. ಈಗ ಒಬ್ಬ ರಾಜಕೀಯ ವ್ಯಕ್ತಿ ಫೋನ್ ಮಾಡಿ ಮಾತಾಡಿದ್ರೆ ಯಾರೋ ಮಾತಾಡಿದ್ರೆ ಕೆಲಸಕ್ಕೆ ಮಾತಾಡಿರ್ತಾರೆ. ಅವ್ನು ಏನ್ ಕೇಳಿದ್ರೆ ಮಾತಾಡಿರ್ತಾರೆ, ಏನೋ ಅವ್ನು ಕೇಳಿರ್ತಾನೆ, ಏನೋ ಉತ್ತರ ಹೇಳಿರ್ತಾರೆ. ಅಡಿ ಕೇಳಿದೀನಿ ನಾನು. ಅವ್ನು ರೆಕಾರ್ಡ್ ಮಾಡ್ಕಿದ್ರಿಂದ ಅವ್ರಿಗೆ ಕರೆಸ್ಬಿಟ್ಟಿರ್ತದ. ಏನೋ ಜನರಲ್ ಆಗಿ ಯಾರೋ ಒಬ್ರು ಹೇಳಿ ಬಿಡಿ, ನೀವ್ ಯಾರೋ ಪರಿಚಯ ಇದ್ದಾರೆ, ಈಗ ಮಾತಾಡಿದ್ದೀವಿ ಅಂತ ಯಾರು ಮಾತಾಡಿರ್ತಾರೆ. ಏನ್ ಅದಕ್ಕೆ ತಗೊಂಡಾಗ ಕೊಟ್ಟಿಗೆ ಇವನು ಹೋಗಿದ್ದೆ ನನಗೆ ಎಲ್ಲೆಲ್ಲಿ ವ್ಯಾಪಾರ ಎಷ್ಟೆಷ್ಟಾಗುತ್ತೆ ಅಂತ ನೋಡಿ ಬ್ಲಾಕ್ ಮೇಲ್ ಮಾಡ್ಲಿಕ್ಕೆ ಹೋಗಿದ್ದ. ಇರ್ಲಿಲ್ಲ. ಅವ್ನು ಒಂದ್ಸರಿ ಹೇಳ್ತಾನೆ, ನಾನು ಬೋರಿಂಗ್ 30 ರೂಮ್ಗೆ ಹೋಗಿ ವ್ಯಾಪಾರಕ್ಕೆ 5 ಕೋಟಿ ಕೊಡಕ್ ಬಂದ್ರು ಅಂತಾನೆ. ರಾಜ್ಯದ ಮುಖ್ಯಮಂತ್ರಿಗಳು ಎಲ್ಲೋ ಒಂದು ಕಡೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ರಕ್ಷಣೆ ಮಾಡುತ್ತಿದ್ದು, ಪೆನ್ ಡ್ರೈವ್ ಪ್ರಕರಣವನ್ನು ಸಿಬಿಐಗೆ ವಹಿಸಬೇಕು ಎಂದು ಬೇಲೂರು ಕ್ಷೇತ್ರದ ಮಾಜಿ ಶಾಸಕ ಕೆಎಸ್ ಲಿಂಗೇಶ್ ಗಂಭೀರವಾಗಿ ಆರೋಪಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಗುರುವಾರ ಮಾತನಾಡಿ, ದೇವರಾಜೇಗೌಡರ ಸಿಡಿ ಬಿಡುಗಡೆ ಮಾಡಿ ಅವರು ಕೂಡ ಹೇಳಿಕೆ ಕೊಟ್ಟಿದ್ದು ಡಿಕೆ ಶಿವಕುಮಾರ್ ಮೇಲೆ ನೇರವಾಗಿ ಆರೋಪ ಮಾಡ್ತಾರೆ. ಈತನ ಸದ್ದನ್ನ ಅಡಗಿಸಲು ಬೇರೆ ಬೇರೆ ಕೇಸುಗಳನ್ನ ಅವರಿಗೆ ಹಾಕಿ ಅವರನ್ನ ಜೈಲಿಗೆ ಕಳುಹಿಸುವ ಕೆಲಸ ಮಾಡಿದ್ದಾರೆ. ಸಂಬಂಧಪಟ್ಟವರ ಮೇಲೆ ಕ್ರಮ ತೆಗೆದುಕೊಳ್ಳದೆ ಇವೆಲ್ಲ ಗಮನಿಸಿದ್ರೆ ಎಲ್ಲೋ ಒಂದ್ ಕಡೆ ಎಸ್ಐಟಿ ಮೇಲೆ ಅನುಮಾನ ಮೂಡಿದೆ. ಕರ್ನಾಟಕದ ಪೊಲೀಸ್ ಬಗ್ಗೆ ನಮಗೆ ಗೌರವವಿದೆ. ಎಸ್ಐಟಿ ಪೊಲೀಸ್ ಇಲಾಖೆಗಳು ಸಿಎಂ ಡಿಸಿಎಂ ಕೈ ಕೆಳಗೆ ಇವೆ. ಉಪಮುಖ್ಯಮಂತ್ರಿ ಸಿಡಿ ಶಿವಣ್ಣ ಅವರ ಕೈ ಕೆಳಗೆ ಈ ಸಂಸ್ಥೆ ಬರುವುದರಿಂದ ನ್ಯಾಯ ಸಿಗುವುದಿಲ್ಲ, ಸರಿಯಾಗಿ ತನಿಖೆ ಆಗುವುದಿಲ್ಲ. ಮೊಬೈಲ್ನಿಂದ ವಿಡಿಯೋ ಫೋಟೋ ಕದ್ದಿರುವ ಕಾರ್ತಿಕ್ ಗೌಡನನ್ನ ಇದುವರೆಗೂ ಬಂಧಿಸಿಲ್ಲ. ಇದರಿಂದ ಎಸ್ಐಟಿ ಮೇಲೆ ನಮಗೆ ಅನುಮಾನ ಮೂಡ್ತಿದೆ ಅಂತ ಹೇಳಿದ್ರು. ಪೊಲೀಸ್ಗೆ ಸಿಗದ ವೀರಪ್ಪನ್ ನಕೀರನ್ ಪತ್ರಿಕೆಯ ಪತ್ರಕರ್ತರೊಬ್ಬರಿಗೆ ಮಾತ್ರ ಸಿಕ್ಕಿದರು. ಅದೇ ರೀತಿ ಕಾರ್ತಿಕ್ ಒಂದು ಮಾಧ್ಯಮಕ್ಕೆ ಮಾತ್ರ ಸಿಗ್ತಾರೆ, ಎಸ್ಐಟಿಗೆ ಮಾತ್ರ ಸಿಗಲ್ಲ. ದೇವರಾಜೇಗೌಡರು ಡಿಕೆ ಶಿವಕುಮಾರ್ ಮೇಲೆ ಆರೋಪ ಮಾಡಿದ್ರು, ಆಡಿಯೋಗಳನ್ನ ಬಿಡುಗಡೆ ಮಾಡಿದ್ರು. ಈ ಕಾರಣಕ್ಕಾಗಿ ದೇವರಾಜೇಗೌಡರ ಧ್ವನಿಯನ್ನ ಅಡಗಿಸಲು ಇಲ್ಲಸಲ್ಲದ ಕೇಸ್ಗಳನ್ನ ಹಾಕಿಸಿ ಜೈಲಿಗೆ ಕಳುಹಿಸಿದ್ದಾರೆ ಅಂತ ಆರೋಪಿಸಿದ್ರು. ನ್ಯಾಯಾಲಯ, ಜನಪ್ರತಿನಿಧಿಗಳ ನ್ಯಾಯಾಲಯದಿಂದ ನಮ್ಮ ರೇವಣ್ಣವರಿಗೆ ಬೇಸಿರ್ತಕ್ಕಂಥ ಕೆಲಸ ಆಗಿದೆ. ಅದು ಸಮಾಧಾನ ನಮಗೆ ಮತ್ತು ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಮತ್ತು ಅಭಿಮಾನಿಗಳ ತಂದಿದೆ. ಆದ್ರೆ ಇನ್ನು ವಿಶೇಷವಾಗಿ ಆ ಒಂದು ಕೇಸ್ನಿಂದ ಮುಕ್ತರಾಗಿ ಕೋರ್ಟಿಂದ ಕ್ಲೀನ್ ಚಿಟ್ ಸಿಕ್ಕಾಗ ಮಾತ್ರ ನಮಗೆಲ್ಲ ಸಂತೋಷ ಆಗ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಜನ ನ್ಯಾಯಾಲಯ ಬಗ್ಗೆ ನಮಗೆ ಗೌರವ ಇದೆ. ಅದ್ರ ಜೊತೆಗೆ ನಮ್ಮ ನಾಯಕರಾದಂತ ರೇವಣ್ಣರು ಏನು ಅಭಿವೃದ್ಧಿ ಅಧಿಕಾರಿಯಾಗಿ ದೇವೇಗೌಡರು ಮತ್ತು ರೇವಣ್ಣರು ಈ ಜಿಲ್ಲೆಯ ಅಭಿವೃದ್ಧಿಗೆ ತೆಗೆದುಕೊಂಡಿರ್ತಕ್ಕಂಥ ಕೆಲಸಗಳು ಅಭಿಮಾನ, ಅದ್ರ ಜೊತೆಗೆ ದೇವರ ದಯೆ, ರೇವಣ್ಣರಿಂದ ವಿಮುಕ್ತರಾಗ್ತಾರೆ ಅಂತ ನಾವು ಬಲವಾದ ಒಂದು ನಂಬಿಕೆ ಇದೆ. ಜೊತೆಗೆ ಸ್ನೇಹಿತರೆ, ತಮಗೆಲ್ಲ ತಿಳಿದ ರೀತಿಯಲ್ಲಿ ನಾವು 21ನೇ ತಾರೀಕಿಗೆ ನಮ್ಮ ಪಕ್ಷದ ವತಿಯಿಂದ ಕೇಸನ್ನ ಏನು ಪೆನ್ ಡ್ರೈವ್ ಹಂಚಿಕೆ ಮಾಡ್ತಕ್ಕಂಥ ಸಂಬಂಧವಾಗಿ ಕೇಸ್ ಕೊಟ್ಟು ಸಹ ತೆಗೆದುಕೊಂಡಿದ್ದು 22ನೇ ತಾರೀಕು. ಅಲ್ಲಿಂದ ಇಲ್ಲಿವರೆಗೂ ಸಹ ಯಾರು ಮೊಬೈಲ್ ಇದ್ದಂಥದನ್ನ ಕದ್ದು ಶೇಖರಿಸಿ ವರ್ಷದಿಂದಲೂ ಸಹ ನನ್ನ ಹತ್ರನೇ ಇದೆ ಅಂತ ಅನೇಕ ಟಿವಿ ಮಾಧ್ಯಮದಲ್ಲಿ ಬಂದು ಹೇಳ್ಕೊಟ್ಟಂತ ಕಾರ್ತಿಕ್ ಗೌಡ ಇನ್ನೂ ಸಹ ಎಲ್ಲೂ ಸಹ ಅರೆಸ್ಟ್ ಮಾಡ್ತಕ್ಕಂಥದ್ದು ಸುಳಿವೇ ಇಲ್ಲ. ಮಲೇಷಿಯಾ ಅಂದ್ರು, ಮತ್ತೊಂದು ಅಂದ್ರು. ಅದ್ರ ಜೊತೆಗೆ ಎಸ್ಐಟಿ ಸಿಗದಂತವರು ಅನೇಕ ಮಾಧ್ಯಮದಲ್ಲಿ ಪ್ರತ್ಯಕ್ಷ ಆಗ್ತಾರೆ. ಅದೇನು ತೋರಿಸುತ್ತೆ ಅಂತಂದ್ರೆ, ವೀರಪ್ಪನ್ ನಕೀರನ್ ಪತ್ರಿಕೆಗೆ ಇಡೀ ನಮ್ಮ ಪೊಲೀಸ್ ವ್ಯವಸ್ಥೆಯೇ ಸಿದ್ದಂತ ನಕೀರನ್ನ ಅವ್ರನ್ನ ನೇರ ಬೇಟೆ ಆಗ್ತಕ್ಕಂಥ ಕೆಲಸ ಮಾಡದಿದ್ರು ಎಲ್ಲೋ ಒಂದು ಸಂಶಯ ಇದೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಜೆಡಿಎಸ್ ತಾಲೂಕು ಅಧ್ಯಕ್ಷ ಎಸ್ ದ್ಯಾವೇಗೌಡ, ಎಚ್ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸೋಮನಹಳ್ಳಿ ನಾಗರಾಜು, ನಿರ್ದೇಶಕ ಬಿದಿರಿಕೆರೆ ಜಯರಾಮ್, ನಗರಸಭೆ ಸದಸ್ಯ ಕ್ರಾಂತಿ ಪ್ರಸಾದ್ ತ್ಯಾಗಿ, ಜಿಲ್ಲಾ ಮಾಧ್ಯಮ ವಕ್ತಾರ ಒಂಗೆರೆ ರಘು, ವಕೀಲ ಶೇಷಾದ್ರಿ ಇತರರು ಉಪಸ್ಥಿತರಿದ್ದರು. ಬೇಲೂರಿಗೆ ಹಾಗೂ 73ರ ರಾಷ್ಟ್ರೀಯ ಹೆದ್ದಾರಿಗೆ ಸಂಪರ್ಕ ಕಲ್ಪಿಸುವ ಮುಖ್ಯ ರಸ್ತೆಯಾದ ತೊಳಲು ರಸ್ತೆಯು ಕಳೆದ 7-8 ವರ್ಷಗಳಿಂದ ತೀವ್ರ ಹದಗೆಟ್ಟಿದ್ದು, ಗ್ರಾಮಸ್ಥರು, ಸಾರ್ವಜನಿಕರು, ವಾಹನ ಸವಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.
ಅರೆಹಳ್ಳಿಯು ಹೋಬಳಿ ಕೇಂದ್ರವಾಗಿರುವುದರಿಂದ ದಿನನಿತ್ಯ ನಾಡ ಕಚೇರಿ, ಕೃಷಿ ಇಲಾಖೆ, ಬ್ಯಾಂಕ್, ಶಾಲಾ ಕಾಲೇಜು ಹಾಗೂ ಇನ್ನಿತರ ಸರ್ಕಾರಿ ಸೇವೆ ಪಡೆದುಕೊಳ್ಳಲು ಆಗಮಿಸುವ ತೊಳಲು, ಸಿದ್ದರಹಳ್ಳಿ, ಅನುಘಟ್ಟ, ಅಸಡೆ, ನಾಗೇನಹಳ್ಳಿ, ಮತ್ತಿಹಳ್ಳಿ, ಕಣಗುಪ್ಪೆ ಹಾಗೂ ಇತರೆ ಗ್ರಾಮದ ರೈತರಿಗೆ, ವಿದ್ಯಾರ್ಥಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ಇಂತಹ ಹದಗೆಟ್ಟ ರಸ್ತೆಯ ಸಂಚಾರ ಅಪಾಯಕಾರಿಯಾಗಿದೆ. ಅದಲ್ಲದೆ ಕಡೂರು, ಚಿಕ್ಕಮಗಳೂರು, ಹುಬ್ಬಳ್ಳಿ, ಧಾರವಾಡ ಹಾಗೂ ಇತರೆ ದೂರದ ಊರುಗಳಿಂದ ಸುಬ್ರಹ್ಮಣ್ಯ ಧರ್ಮಸ್ಥಳಕ್ಕೆ ತೆರಳುವ ಹಲವಾರು ಪ್ರಯಾಣಿಕರು ಜಿಪಿಎಸ್ ನಕ್ಷೆಯ ಪ್ರಕಾರ ಈ ರಸ್ತೆಯನ್ನೇ ಬಳಸಿಕೊಂಡು ಹೋಗುವುದರಿಂದ ರಸ್ತೆ ದುರಸ್ತಿಯಾದರೆ ಅವರಿಗೂ ಅನುಕೂಲವಾಗುತ್ತೆ. ಇಂತಹ ರಸ್ತೆಗಳಿಂದ ವಾಹನಗಳು ಹಾನಿಯಾಗುವುದಲ್ಲದೆ ಸಂಚರಿಸುವ ಸವಾರರ ಆರೋಗ್ಯದ ಮೇಲೂ ದುಷ್ಪರಿಣಾಮ ಬೀರುತ್ತದೆ. ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ಹೆಚ್ಚಿನ ಗಮನ ಹರಿಸಿ ತ್ವರಿತವಾಗಿ ಸುಸಜ್ಜಿತ ನೂತನ ರಸ್ತೆ ನಿರ್ಮಿಸಿಕೊಡಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ರಸ್ತೆ ತಡೆದು ಪ್ರತಿಭಟನೆ ನಡೆಸಬೇಕಾಗುತ್ತೆ ಅಂತ ಕಿತ್ತಾವರಗುಡ್ಡದ ಹೋರಾಟ ಸಮಿತಿ ಅಧ್ಯಕ್ಷ ಕುಮಾರ್ ಕೆಎಂ ತಿಳಿಸಿದರು. ಕಿತ್ತಾವರಗುಡ್ಡ ಹೋರಾಟ ಸಮಿತಿ ಅಧ್ಯಕ್ಷರು ಕಿತ್ತಾವರ. ಈಗಾಗಲೇ ನಮ್ಮ ತೊಳಲು ಮತ್ತು ಅರಳಿ ಮುಖ್ಯ ರಸ್ತೆ ಆಗಿರೋದ್ರಿಂದ ಈ ರಸ್ತೆ ಸುಮಾರು 10 ವರ್ಷಗಳ ಕಾಲದಿಂದ ಕಿತ್ತೋಗಿದೆ. ಈ ರಸ್ತೆ ಏನಾಗಿದೆ ಅಂದರೆ ಸುಬ್ರಹ್ಮಣ್ಯಕ್ಕೆ ನೇರವಾದ ರಸ್ತೆ ಆಗಿರೋದ್ರಿಂದ ಹಾವೇರಿ, ಹುಬ್ಬಳ್ಳಿ, ಧಾರವಾಡ ಈ ಭಾಗದ ತುಂಬ ಜನರು ಇಲ್ಲಿ ಓಡಾಡ್ತಾರೆ. ಅದರ ಜೊತೆಗೆ ದಿನನಿತ್ಯ ಮಕ್ಕಳು, ಶಾಲಾ ಮಕ್ಕಳು ಮತ್ತು ವ್ಯಾವಹಾರಿಕ ಬ್ಯಾಂಕು ಮತ್ತು ಕೋರ್ಟಿಗೆ ಹೋಗೋಂಥೆಲ್ಲ ಇಲ್ಲೇ ಓಡಾಡಬೇಕಾಗಿದೆ. ತುಂಬ ಹಾಳಾಗಿದ್ದರಿಂದ ಎಲ್ಲ ವೆಹಿಕಲ್ಗಳು ಡ್ಯಾಮೇಜ್ ಆಗ್ತಿದೆ. ಪ್ರತಿನಿತ್ಯ ಸಾರ್ವಜನಿಕರು ತುಂಬ ತೊಂದರೆ ಆಗ್ತಿದೆ. ದಯವಿಟ್ಟು ಅಧಿಕಾರಿಗಳು ನಮಗೆ ಮನ್ಸೂರು ತಿರ್ಗಾಡೋದು ಕಷ್ಟ ಐತೆ. ಬರೀ ಗಾಡಿ ಹೋಗ್ಲಿ ಉಗಿತಾರೆ ಯಾರು ನಮ್ಮ ಊರಲ್ಲಿ ಯಾಕೆ ಇದೀರಿ ಇಲ್ಲಿ ಅಂತ ಹೇಳ್ತಾರೆ. ಬಾಡಿಗೆ ಮಾಡ್ಕೊಂಡು ಬಂದ್ರೆ ನೋಡಿ ಬರಕ್ಕಾಗಲ್ಲ. ಒಂದು 300 ಕೊಡಿ 400 ಕೊಡಿ ಅಂತಾರೆ. 100 ರೂಪಾಯಿ ಜಾಗಕ್ಕೆ ನಮಗೆಲ್ಲ. ಅಯ್ಯೋ ನಮ್ ಕತೆ ಕೇಳಿದ್ರೆ ಎಲ್ಲ ಇರೋದೇ ಬೇಡ. ಹೇಳಿದ್ರು ನಿನ್ನೆ ನೆಂಟರು ಬಂದವ್ರು ಇಲ್ಲಿ ಯಾಕೆ ಇದೀರಿ ಅಂತ. ಬಂದು ನೋಡ್ಬೇಕು, ಯಾರು ಒಳ್ಳೆ ಅಧಿಕಾರಿಗಳು ಬಂದು ನೋಡ್ಬೇಕು, ಅವಾಗ ಗೊತ್ತಾಗುತ್ತೆ ಅವರಲ್ಲಿ. ಮತ್ತೆ ಈ ರೂಟ್ ಮ್ಯಾಪ್ ಅಲ್ಲಿ ಇದೇ ತೋರಿಸೋದು ರೋಡ್ ನಿಯರ್ ರೋಡ್ ಅಂತ ಇದೆ. ಬದಲಾಯಿಸೂರು, ಚಿಕ್ಕಮಗಳೂರು, ಮೂರುವರೆಗಿನ ನಿಯರ್ ರೋಡ್. ಅದೇ ರೂಟ್ ಮ್ಯಾಪ್ ಅಲ್ಲಿ. ಈ ವೇಳೆ ನದೀಂ, ಸಂತೋಷ್ ಕುಮಾರ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಬೇಲೂರು ಪಟ್ಟಣದೆಲ್ಲೆಡೆ ಸಾರ್ವಜನಿಕರಲ್ಲಿ ಡೆಂಗ್ಯೂ, ಮಲೇರಿಯಾ ಜ್ವರ ಪ್ರಕರಣ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಮಾಜಿ ಪುರಸಭಾ ಅಧ್ಯಕ್ಷೆ ಹಾಗೂ ಹಾಲಿ ಸದಸ್ಯೆ ತೀರ್ಥಕುಮಾರಿ ವೆಂಕಟೇಶ್ ವಾರ್ಡ್ಗೆ ಭೇಟಿ ನೀಡಿ ಸ್ವಚ್ಛತೆ ಪರಿಶೀಲಿಸಿದರು. ಪಟ್ಟಣದ ವಾರ್ಡ್ ನಂಬರ್ 7ಕ್ಕೆ ಮಾಜಿ ಪುರಸಭೆ ಅಧ್ಯಕ್ಷೆ ಹಾಗೂ ಹಾಲಿ ಸದಸ್ಯೆ ತೀರ್ಥಕುಮಾರಿ ವೆಂಕಟೇಶ್ ಸಿಬ್ಬಂದಿಗಳು ಹಾಗೂ ಆರೋಗ್ಯ ಅಧಿಕಾರಿಗಳೊಂದಿಗೆ ಭೇಟಿ ನೀಡಿದ ವೇಳೆ ಮಾತನಾಡಿದ ಅವರು, ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗುತ್ತಿರುವ ಕಾರಣ ನಾವು 7ನೇ ವಾರ್ಡ್ಗೆ ಭೇಟಿ ನೀಡಿದ್ದು ಸ್ವಚ್ಛತೆ ಕಾರ್ಯ ನಡೆಸುತ್ತಿದ್ದೇವೆ. ಮಳೆ ಹೆಚ್ಚಾಗಿರುವುದರಿಂದ ಪಾಟ್, ಎಳನೀರು ಬುರುಡೆ, ಟೈರ್, ಮನೆಯ ಮುಂದೆ ಗುಂಡಿ ಇದ್ರೆ ಅಲ್ಲಿ ನೀರು ಶೇಖರಣೆ ಆಗುವುದರಿಂದ ಸೊಳ್ಳೆ ಸಂತತಿ ಹೆಚ್ಚಾಗುತ್ತೆ. ಇದರಿಂದ ಮಲೇರಿಯಾ, ಡೆಂಗ್ಯೂ ಪ್ರಕರಣಗಳು ಕಾಣಿಸುತ್ತಿದೆ. ಇದರಿಂದ ಜನರು ಆತಂಕ ಪಡುವುದು ಬೇಡ. ಸುತ್ತಮುತ್ತಲಿನ ಪರಿಸರ ಸ್ವಚ್ಛತೆಯಿಂದ ಇಟ್ಕೊಳ್ಬೇಕು. ನಾವು ಪುರಸಭೆ ವತಿಯಿಂದ ಸ್ವಚ್ಛತೆ ಮಾಡ್ತಿದ್ದೇವೆ. ಮುಂಜಾಗೃತಾ ದೃಷ್ಟಿಯಿಂದ ಜನರು ತಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳಬೇಕು. ಕಸವನ್ನ ಎಲ್ಲೆಂದರಲ್ಲಿ ಬಿಸಾಡದೆ ಕಸದ ಗಾಡಿಯಲ್ಲೇ ಹಾಕಬೇಕು. ಆರೋಗ್ಯ ಕೇಂದ್ರದಲ್ಲೂ ಸಹ ಇದರ ಬಗ್ಗೆ ಸೂಕ್ತ ಸಲಹೆ, ಸಹಕಾರ ನೀಡಬೇಕು ಹಾಗೂ ಜನರಲ್ಲಿ ಜಾಗೃತಿ ಮೂಡಿಸುವಂತಹ ಕೆಲಸ ಆಗಬೇಕು ಅಂತ ತಿಳಿಸಿದರು. ಎಲ್ಲರಿಗೂ ನಮಸ್ಕಾರ. ಇವತ್ತೇನು ಡೆಂಗ್ಯೂ ಜ್ವರ ಹೆಚ್ಚಾದ ಒಂದು ಆತಂಕ ಇದೆ ಜನತೆಯಲ್ಲಿ, ಇವತ್ತು ಬೇಲೂರಿನ ಜನಗಳಲ್ಲಿ. ಹಾಗಾಗಿ ನಾವು ಏನಿವತ್ತು ನಮ್ಮ 7ನೇ ವಾರ್ಡನ್ನು ಇವತ್ತು ಸ್ವಚ್ಛತೆ ಮಾಡೋದಕ್ಕೆ ಬಿಟ್ಟಿದ್ದೀವಿ. ಇವತ್ತು ಸ್ವಚ್ಛತೆ ನಡೀತಾ ಇದೆ. ಏನು ಸಾರ್ವಜನಿಕರಲ್ಲಿ ಒಂದು ಮನವಿ ಏನಪ್ಪ ಮಾಡ್ತೀನಿ ಅಂದರೆ, ಇವತ್ತು ಮಳೆ ಹೆಚ್ಚಾಗಿ ಬರ್ತಾ ಇರೋದ್ರಿಂದ ಮಳೆ ನೀರು ಪಾಟ್ಗಳಲ್ಲಿರ್ಬೋದು, ಹೂವಿನ ಕುಂಡ ಮತ್ತು ಎಳೆನೀರು ಬುರುಡೆಗಳಲ್ಲಿರ್ಬೋದು, ಟೈರ್ ಇರ್ಬೋದು, ಮನೆ ಮುಂದೆ ಸುತ್ತಮುತ್ತ ಸ್ವಚ್ಛತೆಯಿಂದ ಇರಬೇಕಾಗುತ್ತೆ. ಸೊಳ್ಳೆಯ ಒಂದು ಸಂತತಿ ಬರೋದ್ರಿಂದನೇ ಇವತ್ತು ಡೆಂಗ್ಯೂ ಅಂತ ಮತ್ತು ಚಿಕನ್ ಗುನ್ಯಾ ಈ ರೀತಿಯ ಜ್ವರಗಳು ಹೆಚ್ಚಾಗ್ತಾ ಇದೆ ಜನತೆಯಲ್ಲಿ. ಹಾಗಾಗಿ ಜನಗಳಿಗೆ ಯಾರಿಗೂ ಆತಂಕ ಬೇಡ, ಸ್ವಚ್ಛತೆಯಿಂದ ಇಟ್ಕೊಳ್ಳಿ. ಸ್ವಲ್ಪ ಸೊಳ್ಳೆಗಳ ಇದನ್ನು ಕಡಿತನ ತಪ್ಪಿಸೋದಕ್ಕೆ ಸಂಜೆ ಆದಷ್ಟು ಬೇಗ ಬಾಗಿಲಾಕೊಳ್ಳೋದು ಅಥವಾ ಸೊಳ್ಳೆ ಪರದೆ ಉಪಯೋಗಿಸೋಂಥದ್ದನ್ನು ಮಾಡಿ. ಮತ್ತು ಈ ಸಂದರ್ಭದಲ್ಲಿ ಪುರಸಭೆ ಆರೋಗ್ಯಾಧಿಕಾರಿ ಲೋಹಿತ್, ಸಿಬ್ಬಂದಿಗಳು ಹಾಗೂ ಸ್ಥಳೀಯ ನಿವಾಸಿಗಳು ಹಾಜರಿದ್ದರು. ಮಲೆನಾಡು ಭಾಗದಲ್ಲಿನ ಕಾಡಾನೆ ಹಾಗೂ ಮಾನವ ಸಂಘರ್ಷ ತಡೆಯಲು ಸರ್ಕಾರ ವಿಫಲವಾಗಿದ್ದು, ಇದರ ವಿರುದ್ಧ ಕಾನೂನು ಹೋರಾಟಕ್ಕೆ ಮುಂದಾಗಿದ್ದೇವೆ ಹಾಗೂ ಕೂಡಲೇ ಗಣಿಗಾರಿಕೆ ನಿಷೇಧ ಮಾಡಿ ಅಂತವರ ವಿರುದ್ಧ ಸೂಕ್ತ ಕ್ರಮ ಜರುಗಿಸುವಂತೆ ಬೆಳೆಗಾರರ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಕೆಬಿ ಕೃಷ್ಣಪ್ಪ ಮನವಿ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಗುರುವಾರ ಮಾತನಾಡಿ, ಮಲೆನಾಡಿನ ಕಾಫಿ ಬೆಳೆಯುವ ಪ್ರದೇಶಗಳಲ್ಲಿ ಕಾಡಾನೆ ಮತ್ತು ಇತರೆ ಕಾಡು ಪ್ರಾಣಿಗಳ ಹಾವಳಿ ದಿನದಿಂದ ದಿನಕ್ಕೆ ಅಧಿಕವಾಗುತ್ತಿದ್ದು, ಇಲ್ಲಿನ ಜನಸಾಮಾನ್ಯರ ಬದುಕು ಚಿಂತಾಜನಕವಾಗಿದೆ.
ಕಾಡಾನೆಗಳ ದಾಂಧಲೆಯಿಂದ ಮಾನವ ಪ್ರಾಣಹಾನಿ ಜೊತೆಗೆ ಅಪಾರ ಪ್ರಮಾಣದಲ್ಲಿ ಬೆಳೆ ನಷ್ಟ ಉಂಟಾಗ್ತಿದೆ. ಕಾಡಾನೆ ದಾಳಿಯಿಂದ ಉಂಟಾಗುತ್ತಿರುವ ಬೆಳೆ ನಷ್ಟಕ್ಕೆ ಇಲಾಖೆಯಿಂದ ಸೂಕ್ತ ಪರಿಹಾರವೂ ಕೂಡ ಲಭ್ಯವಾಗ್ತಿಲ್ಲ. ಜೊತೆಗೆ ಕಾಡಾನೆಗಳು ಎಲ್ಲೆಲ್ಲಿ ಸಂಚರಿಸುತ್ತಿವೆ ಎಂದು ನಿಖರವಾದ ಮಾಹಿತಿ ಕೂಡ ಲಭ್ಯವಾಗ್ತಿಲ್ಲ. ಒಟ್ನಲ್ಲಿ ಮಲೆನಾಡಿನ ಕಾಫಿ ಬೆಳೆಯುವ ಪ್ರದೇಶಗಳಲ್ಲಿ ಬೀಡು ಬಿಟ್ಟಿರುವ ಕಾಡಾನೆಗಳನ್ನ ಸಂಪೂರ್ಣವಾಗಿ ಹಿಡಿದು ಸ್ಥಳಾಂತರಿಸಿ ಕಾಡಾನೆ ಸಮಸ್ಯೆಗೆ ಶೀಘ್ರದಲ್ಲೇ ಪರಿಹಾರ ದೊರಕಿಸಿಕೊಡಬೇಕೆಂದು ಸರ್ಕಾರವನ್ನ ಒತ್ತಾಯಿಸುತ್ತೆ. ಅದೇ ರೀತಿ ರೈತರಿಗೆ ಉಪಟಳ ನೀಡುತ್ತಿರುವ ಇತರೆ ಕಾಡು ಪ್ರಾಣಿಗಳಾದ ನವಿಲು, ಜಿಂಕೆ, ಕಾಡು ಹಂದಿ, ಮಂಗಗಳು, ಕಾಡೆಮ್ಮೆ ಇವುಗಳನ್ನ ಹಿಡಿದು ಸ್ಥಳಾಂತರಿಸಬೇಕಾಗಿ ಕೇಳಿಕೊಳ್ತೇವೆ. ಕರ್ನಾಟಕ ಬೆಳೆಗಾರರ ಒಕ್ಕೂಟವು 2022ರಲ್ಲಿ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಕಾಡಾನೆ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವಲ್ಲಿ PIL ಹಾಕಲಾಗಿದ್ದು, ನ್ಯಾಯಾಲಯದಲ್ಲಿ ಇದರ ಬಗ್ಗೆ ವಿಚಾರಣೆ ನಡೆದು ಪ್ರತಿ 2 ತಿಂಗಳಿಗೊಮ್ಮೆ ಜಿಲ್ಲಾಡಳಿತ, ತಾಲೂಕು ಆಡಳಿತ ಹಾಗೂ ಅರಣ್ಯ ಇಲಾಖೆ ಜಂಟಿಯಾಗಿ ಪರಿಶೀಲನಾ ಸಭೆಯನ್ನ ನಡೆಸಿ ಕಾಡಾನೆ ಹಾಗೂ ಕಾಡು ಪ್ರಾಣಿಗಳ ಕುರಿತಾಗಿ ಉಂಟಾದ ಆಗು ಹೋಗುಗಳ ಬಗ್ಗೆ ಚರ್ಚಿಸಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆದೇಶ ನೀಡಿದ್ದರೂ ಸಹ ಇದು ಕಾರ್ಯಗತಗೊಂಡಿರುವುದಿಲ್ಲ. ನ್ಯಾಯಾಲಯದ ಆದೇಶವನ್ನು ಸಹ ಪಾಲಿಸಬೇಕಾಗಿ ಈ ಮೂಲಕ ಕೇಳಿಕೊಳ್ತೇವೆ ಅಂತ ಹೇಳಿದ್ರು. ಈಗ ಪ್ರಾರಂಭ ಆಗಿದೆ. ಈ ಪ್ರಾರಂಭ ಆಗಿದ್ದಕ್ಕೆ ನೀವೇನ್ ಮಾಡ್ತಾ ಇದ್ದೀರಿ ಅಂದ್ರು, ನಮ್ಮ ಹೊಸೂರು ಗ್ರಾಮ ಪಂಚಾಯತಿ ನಿಮ್ಗೆಲ್ಲರಿಗೂ ಬಹುಶಃ ನಾವೆಲ್ಲ ಕರ್ಕೊಂಡು ತೋರಿಸಿದೀವಿ. ಹೆರೂರು ಗವಿ ಬೆಟ್ಟ ಅಂತ, ರುದ್ರಗಿರಿ ಬೆಟ್ಟ ಅಂತ. ಆ ಬೆಟ್ಟದ ಮೇಲೆ 5 ಎಕರೆ 10 ಎಕರೆ ಭೂಮಿ ತಗೊಳ್ಳೋದು, ಆ ಗಣಿಗಾರಿಕೆ ಏನು ಮೊದಲು ಲೈಸೆನ್ಸ್ ತಗೊಂಡಿದ್ರು ಅದನ್ನ ನವೀಕರಿಸ್ಕೊಂಡಿದ್ದಾರೆ. ಈ ಜಿಲ್ಲಾಧಿಕಾರಿ ಮತ್ತು ಅರಣ್ಯ ಇಲಾಖೆ ಮತ್ತು ಬೇರೆ ಬೇರೆ ಏನು ಗಡಿ ಇಲಾಖೆ ಇದೆಯೋ ನವೀಕರಣ ಮಾತ್ರ, ಹಳೆ ಲೈಸೆನ್ಸ್ಗೆ ನವೀಕರಣ ಮಾಡಿಸ್ಕೊಳ್ಳದೆ ಈಗಿನ ಸರ್ಕಾರದಲ್ಲಿ ನವೀಕರಣ ಮಾಡಿಸ್ಕೊಂಡು ಪ್ರಾರಂಭ ಮಾಡಿದ್ದಾರೆ. ಯಾವ ರೈತರನ್ನು ಅಲ್ಲಿ ಹತ್ತಿರಕ್ಕೆ ಬಿಡ್ತಾ ಇಲ್ಲ. ಇಲಾಖೆಯವ್ರನ್ನ ಕರ್ಕೊಂಡು ಹೋಗ್ತಾರೆ. ನಾವೀಗಾಗಲೇ ಪ್ರತಿ 5 ಗ್ರಾಮ ಪಂಚಾಯತ್ ವ್ಯಾಪ್ತಿನಲ್ಲಿ ಸಭೆ ಮಾಡಿದ್ವಿ, ಜನರನ್ನು ಕರೆದು ಚಳುವಳಿ ಮಾಡಿದ್ವಿ. ಹೊಸೂರಿನಲ್ಲಿ ಒಂದು, ನಮ್ಮಲ್ಲಿ ವೆಂಕಟೇಶ್ ಮೂರ್ತಿ, ಬೇರೆ ಬೇರೆ ಪರಿಸರವಾದಿಗಳು ಎಲ್ಲರೂ ಬಂದಿದ್ರು, ಅಲ್ಲಿ ಸಭೆನ ಮಾಡಿದ್ವಿ. ಕಿಶೋರ್ ಇವರೆಲ್ಲರೂ ಬಂದಿದ್ರು. ಅದಲ್ಲದೆ ನಾವು ಈ ಸರ್ಕಾರಕ್ಕೆ ಮೇಲಿನಿಂದ ಕೆಳವರೆಗೂ ಇರ್ತಕ್ಕಂಥ ಎಲ್ಲ ಜನಪ್ರತಿನಿಧಿಗಳಿಗೂ ಮನವಿ ಕೊಟ್ಟಿದೀವಿ. ಬೆಳೆಗಾರ ಸಂಘ ನಾವು ಎಚ್ಚರಿಕೆನೂ ಕೊಟ್ಟಿದೀವಿ. ಇನ್ ಮುಂದೆ ಒಂದು ದೊಡ್ಡ ಅನಾಹುತ ಆಗ್ತಾ ಇದೆ ಅನ್ನೋ ಮಟ್ಟಿಗೆ ಮೊನ್ನೆ ಬಂದಂತ ಮಳೆಗೆ ಅಲ್ಲಿ ಗಣಿಗಾರಿಕೆ ಮಾಡಿ ಸಾವಿರಾರು ಲೋಡ್ ಮಣ್ಣನ್ನ ತೆಗೆದು ಆ ಪ್ರದೇಶಕ್ಕೆ ಹಾಕ್ತಾ ಇದ್ದಾರೆ. ಅರಣ್ಯನೂ ಗೊತ್ತಿಲ್ಲ, ಹಕ್ಕು ಗೊತ್ತಿಲ್ಲ. ತಗೊಂಡಿರೋದು 5 ಎಕರೆ 10 ಎಕರೆ ಜಮೀನು. ಇದನ್ನ ನಾವು ಸಹಿಸಕ್ ಆಗ್ತಾ ಇಲ್ಲ, ಆ ಮಟ್ಟಕ್ಕೆ ಆಗಿದೆ. ಅದಕ್ಕೇನೆ ಪತ್ರಿಕಾಗೋಷ್ಠಿ ಮೂಲಕ ಸರ್ಕಾರ ಮತ್ತು ಇಲಾಖೆ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡಬೇಕು, ಹೇಳಬೇಕು ಅಂತ. ಜನಪ್ರತಿನಿಧಿಗಳು ಗೊತ್ತಲ್ಲ ನಿಮ್ಗೆ ಇವತ್ತಿನ ಸ್ಥಿತಿ. ತಗೊಂಡ್ರೆ ನಮ್ಮ ಪಶ್ಚಿಮ ಘಟ್ಟನೆ ನಿರ್ನಾಮ ಆಗುತ್ತೆ, ಉಳಿಯಲ್ಲ. ಈಗ ಸಾವಿರಾರು ಮರಗಳನ್ನು ಕಡ್ದವ್ರೆ, ಇಲಾಖೆ ಗಮನ ಹರಿಸ್ತಾ ಇಲ್ಲ. ಡಿಒ ಹತ್ರ ಮಾತಾಡಿದ್ರೆ ಬೋನೋಫೈಡ್ ಲೈಸೆನ್ಸ್ ಕೊಟ್ಟಿದ್ವಿ. ಬೋನೋಫೈಡ್ ಅಂದ್ರೆ ಸ್ವಂತ ಉಪಯೋಗಕ್ಕಲ್ವಾ? 2 ಮರ ಕೊಡ್ಬೋದು, ನೀವು 1000 ಮರ ಕಡಿದ್ರು ನೋಡ್ತಾ ಇಲ್ಲ. ಸರ್ಕಾರ ಗಮನ ಹರಿತಾ ಇಲ್ಲ. ಜಿಲ್ಲಾಧಿಕಾರಿಗಳಿಗೆ ಗಮನಕ್ಕೆ ಕೊಟ್ವಿ, ಇಲ್ಲ ನಾನು ನವೀಕರಿಸೋದಕ್ಕೆ ನಾವು ಶಿಫಾರಸು ಮಾಡಿದ್ವಿ, ಶಿಫಾರಸನ್ನು ವಾಪಸ್ ತಗೋತೀವಿ ಅಂದ್ರೂ ಮಾಡಿಲ್ಲ. ಈ ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ಗ್ರೋವರ್ಸ್ ಫೆಡರೇಷನ್ ಸಂಘದ ಉಪಾಧ್ಯಕ್ಷ BM ನಾಗರಾಜು, ಪುಟ್ಟೇಗೌಡ, ಹೋಬಳಿ ಅಧ್ಯಕ್ಷ ರಾಮಚಂದ್ರ, ವಾಸಪ್ಪ, BJ ಯತೀಶ್ ಕುಮಾರ್, ಪುಟ್ಟಸ್ವಾಮಿ ಇತರರು ಉಪಸ್ಥಿತರಿದ್ದರು. ಅಶ್ಲೀಲ ವಿಡಿಯೋ ಇರುವ ಪೆನ್ ಡ್ರೈವ್ ಅನ್ನು ದೇವರಾಜೇಗೌಡರು ಹಂಚಿಕೆ ಮಾಡಿರುವುದಾಗಿ ಹೇಳಿದರು. ಅಸಲಿಯಾಗಿ ಬಿಜೆಪಿ ಪಕ್ಷದ ಇಲ್ಲಿನ ಮಾಜಿ ಶಾಸಕರು ಇದನ್ನು ಸಾರ್ವಜನಿಕವಾಗಿ ಹರಿಬಿಟ್ಟಿರುವುದಾಗಿ ಕಾಂಗ್ರೆಸ್ ಮುಖಂಡ HK ಮಹೇಶ್ ದೂರಿದರು. ಪತ್ರಿಕಾಗೋಷ್ಠಿಯಲ್ಲಿ ಗುರುವಾರ ಮಾತನಾಡಿ, ಅಶೋಕ ಹೋಟೆಲ್ನಲ್ಲಿ ಅಶ್ಲೀಲ ವಿಡಿಯೋವನ್ನ ಬಿಜೆಪಿಯ ನಾಯಕರು ನೋಡಿದ್ದಾರೆ. ರಿಯಲ್ ಮಾಹಿತಿಗಳಿದ್ರೂ ಕೂಡ ಬಿಜೆಪಿಯ ಮಾಜಿ ಶಾಸಕರನ್ನ ತಕ್ಷಣವೇ ವಿಚಾರಣೆಗೆ ಒಳಪಡಿಸಬೇಕು ಅಂತ ಹೆಸರು ಹೇಳದೆ ಪರೋಕ್ಷವಾಗಿ ಆಗ್ರಹಿಸಿದ್ರು. ಕುಮಾರಸ್ವಾಮಿ ಅವರು 2 ಬಾರಿ ಹಾಸನದಲ್ಲೇ ಪೆನ್ ಡ್ರೈವ್ ಉತ್ಪಾದನೆಯಾಗಿದ್ದು, ಮಾಜಿ ಶಾಸಕರ ಆಪ್ತರಿಂದಲೇ ಹಂಚಿಕೆ, ಮುಖ್ಯಮಂತ್ರಿಯಾಗಿ ಸರ್ಕಾರವನ್ನ ಆಳಿದ ಅನುಭವ ಇದೆ. ಆದರೆ ಅವರು ಪೆನ್ ಡ್ರೈವ್ ಪ್ರಕರಣದಲ್ಲಿ ವಿನಾಕಾರಣ ನಮ್ಮ ನಾಯಕರನ್ನ ಎಳೆದು ತಂದು ತನಿಖೆ ದಿಕ್ಕನ್ನ ತಪ್ಪಿಸುವುದು ಪ್ರಯತ್ನಿಸುತ್ತಿದ್ದಾರೆ. ಕುಮಾರಸ್ವಾಮಿಯವರಿಗೂ ಕೂಡ ಎಲ್ಲಾ ಸತ್ಯಾಸತ್ಯತೆಗಳು ತಿಳಿದಿದೆ. ಪೆನ್ ಡ್ರೈವ್ ಉತ್ಪಾದನೆ ಆಗಿರುವುದು ಹಾಸನದಿಂದ ಅಂತ ಅವರಿಗೆ ತಿಳಿದಿದ್ರೂ ಕೂಡ ಮೌನ ವಹಿಸಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ನಕಲಿ ದೇವರಾಜೇಗೌಡನನ್ನ ಮುಂದಿಟ್ಕೊಂಡು ಬಿಜೆಪಿಯ ನಾಯಕರನ್ನ ರಕ್ಷಿಸಲು ಯತ್ನಿಸುತ್ತಿದ್ದಾರೆ. ಆತ ವಿನಾಕಾರಣ ಕಾಂಗ್ರೆಸ್ ನಾಯಕರ ಮೇಲೆ ಆರೋಪ ಮಾಡ್ತಿದ್ದು, ಇದಕ್ಕೆಲ್ಲ ಕುಮಾರಸ್ವಾಮಿಯವರ ಕುಮ್ಮಕ್ಕು ನೀಡಿದ್ದಾರೆ. DK ಶಿವಕುಮಾರ್ ಅವರನ್ನ ತೇಜೋವಧೆ ಮಾಡಲು ಯತ್ನಿಸಿದ್ದಾರೆ ಅಂತ ಹೇಳಿದ್ರು. ಮಂಡ್ಯ ಶಾಸಕ ಪೆನ್ ಡ್ರೈವ್ ಹಂಚಿಕೆ ಯಾರೆಂದು ಹೇಳಿದ್ದಾರೆ. ಶಕ್ತಿ, ನೈತಿಕತೆ ಇದ್ರೆ ಅವರ ಮೇಲೂ ದೂರು ಕೊಟ್ಟು ಹಿಡಿಸಿ ಅಂತ ಆಗ್ರಹಿಸಿದ್ರು. ಆಯ್ತಾ? ಯಾಕಾಗ್ತಿಲ್ಲ? ಇದರಲ್ಲಿ ಮೂಲದಾರರು, ನಮ್ ಪ್ರಶ್ನೆ ಏನ್ ಗೊತ್ತಾ? ಮೂಲದಾರರು 21ನೇ ತಾರೀಕು ಬಿಡುಗಡೆ ಮಾಡ್ತಾರೆ. ಕೆಲವು ಫೋನ್ಗಳಿಗೆ ನಾವು ನೋಡಿಲ್ಲ, ಸತ್ಯ ಹೇಳ್ತೀನಿ. ಕೆಲವು ಫೋನ್ಗಳಿಗೆ 21ನೇ ತಾರೀಕು ಬರ್ತದೆ.
ಹಿಂಗಾಗ್ತಾರೆ ನೋಡಕ್ ಮುಂಚೆ ಡಿಲೀಟ್ ಮಾಡ್ತಾರೆ, ಹಿಂಗಾಗ್ತಾರೆ ನೋಡಕ್ ಮುಂಚೆ ಡಿಲೀಟ್ ಮಾಡ್ತಾರೆ. ನಂತರ ಅಶೋಕ ಹೋಟ್ಲಲ್ಲಿ ಒಂದು ರೂಮ್ ಅಲ್ಲಿ ನೋಡ್ತಾರೆ. ಅದು ಎಷ್ಟೊತ್ತಲ್ಲಿ ಯಾರ್ಯಾರು ನೋಡಿದ್ರು? ಅಶೋಕ ಹೋಟ್ಲಲ್ಲಿ ಒಂದು ರೂಮ್ ಅಲ್ಲಿ ನೋಡ್ತಾರೆ. ಅದಾದ ನಂತರ ಮಾರನೇ ದಿವಸ ಪೆನ್ ಡ್ರೈವ್ಗಳು ಚೆಲ್ಲಾಟ ಆಗ್ತವೆ. ಆ ಕಡೆ ಈ ಕಡೆ ಎಲ್ಲ ಚೆಲ್ಲಾಟ. ಇದನ್ನ ಯಾವ್ದು ತನಿಖೆ ಮಾಡಬಾರ್ದಾ? ಇದು ಗೊತ್ತಿಲ್ವಾ? ನೋಡ್ದಾರ ಯಾರು? ಏನು ಕಾಂಗ್ರೆಸ್ನವ್ರು ನೋಡ್ಲಿಲ್ಲ. ಅಲ್ಲಿ ಸಿಸಿಟಿವಿ ತಗ್ಸಿ, ಇದೇ ದೇವರಾಜೇಗೌಡ ಇರ್ತಾನೆ, ಆಚೆ ಹೋಗ್ತಾರೆ ಅಂತ ಇದೆ. ನಡೀರಿ ಸರ್, ನನಗೆ ಮಾಹಿತಿ ಕೊಟ್ಟಂತವ್ರದ ನಾನು ಹೇಳ್ತಾ ಇರೋದು. ರೂಮ್ ನಂಬರ್ ಅದು ಕೂಡ ಅಶೋಕ ಹೋಟ್ಲಲ್ಲಿ ಅದು ಹೇಳೋಣ, ಆಯ್ತಾ? ನಡೀರಿ ಸರ್, ಕೇಳ್ಕೊಬಿಡಿ ನಾವ್ ಹೇಳೋದ. ಇಷ್ಟಾದ್ರೂ ಕೂಡ ಅಶೋಕ ಹೋಟ್ಲಿಗೆ ಹೋಗಲ್ಲ. ವಿಧಾನ ಪರಿಷತ್ ಚುನಾವಣೆಯ ಅಭ್ಯರ್ಥಿ ಆಯ್ಕೆ ಪ್ರಕ್ರಿಯೆಯಲ್ಲಿ ಹಾಸನ ಜಿಲ್ಲೆಯನ್ನು 3 ರಾಜಕೀಯ ಪಕ್ಷಗಳು ಕಡೆಗಣಿಸಿವೆ ಎಂದು ವಿಧಾನ ಪರಿಷತ್ ಮಾಜಿ ಸದಸ್ಯ ಕೆಸಿ ಪುಟ್ಟಸಿದ್ದಶೆಟ್ಟಿ ಬೇಸರ ವ್ಯಕ್ತಪಡಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಗುರುವಾರ ಮಾತನಾಡಿದ ಅವರು, ವಿಧಾನ ಪರಿಷತ್ ಚುನಾವಣೆಯ ಅಭ್ಯರ್ಥಿ ಆಯ್ಕೆ ಪ್ರಕ್ರಿಯೆಯಲ್ಲಿ ಕೇವಲ ಮಂಡ್ಯ, ಮೈಸೂರು ಜಿಲ್ಲೆಯ ಅಭ್ಯರ್ಥಿಗಳಿಗೆ ಮಣೆ ಹಾಕಲಾಗುತ್ತಿದೆ. ಹಾಸನ ಜಿಲ್ಲೆಯಲ್ಲಿ ಅರ್ಹ ಅಭ್ಯರ್ಥಿಗಳು ಇಲ್ಲವೇ ಎಂದು ಪ್ರಶ್ನೆ ಮಾಡಿದರು. ಕಾಂಗ್ರೆಸ್ ಸರ್ಕಾರ ಶಿಕ್ಷಕರಿಗೆ ಅನ್ಯಾಯ ಮಾಡಿದೆ. ಅತಿಥಿ ಉಪನ್ಯಾಸಕರಿಗೆ ಕಳೆದ 7 ತಿಂಗಳಿನಿಂದ ವೇತನ ಆಗಿಲ್ಲ. ಜೊತೆಗೆ ಅತಿಥಿ ಉಪನ್ಯಾಸಕರಿಗೆ ಮತದಾನದ ಹಕ್ಕನ್ನ ನೀಡಿಲ್ಲ. ಕೇವಲ ಭರವಸೆಗಳನ್ನ ನೀಡಿ ಕಾಂಗ್ರೆಸ್ ಸರ್ಕಾರ ಶಿಕ್ಷಕರಿಗೆ ಅನ್ಯಾಯ ಮಾಡಿದೆ ಅಂತ ಹೇಳಿದ್ರು. ಮುಂದಿನ ದಿನಗಳಲ್ಲಿ ಹಾಸನ ಜಿಲ್ಲೆಯ ಅಭ್ಯರ್ಥಿಗಳಿಗೆ ಅವಕಾಶ ನೀಡದೇ ಇದ್ದರೆ ಉಗ್ರ ಹೋರಾಟ ನಡೆಸಲಾಗುವುದು ಅಂತ ಎಚ್ಚರಿಕೆ ನೀಡಿದ್ರು. 2024 ಜೂನ್ ತಿಂಗಳಲ್ಲಿ ನಡೆಯುವ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಿದ್ದು ಮುಂದಿನ ಹೋರಾಟಗಳನ್ನ ಸಿದ್ಧಪಡಿಸಿಕೊಂಡಿದ್ದು, ಪ್ರಮುಖವಾಗಿ ಅತಿಥಿ ಶಿಕ್ಷಕರುಗಳು ಮತ್ತು ಉಪನ್ಯಾಸಕರುಗಳ ಸೇವೆಯನ್ನ ಕಾಯಂಗೊಳಿಸುವುದು, 7ನೇ ವೇತನ ಆಯೋಗ ಜಾರಿಗೆ ಹೋರಾಟ ನಡೆಸುವುದು, ಹಳೆಯ ಪಿಂಚಣಿ ಪದ್ಧತಿ ಜಾರಿಗೆ ಬರುವಂತೆ ಮಾಡಲಾಗುವುದು, ಖಾಸಗಿ ಅನುದಾನಿತ ಶಿಕ್ಷಕರುಗಳಿಗೆ ಸರ್ಕಾರಿ ಶಿಕ್ಷಕರು ಗಳಿಸಿರುವ ಎಲ್ಲ ಸೌಕರ್ಯಗಳನ್ನು ಒದಗಿಸುವುದು, ಶಿಕ್ಷಣ ಇಲಾಖೆಯಲ್ಲಿ ಭ್ರಷ್ಟಾಚಾರ ಕಡಿಮೆ ಮಾಡುವುದು, ಈ ಮೇಲಿನ ಉದ್ದೇಶಗಳ ಈಡೇರಿಕೆಗೆ ತಮ್ಮ ಅಮೂಲ್ಯ ಪ್ರಥಮ ಪ್ರಾಶಸ್ತ್ಯ ಮತ ಕೊಟ್ಟು ಜಯಶೀಲರನ್ನಾಗಿ ಮಾಡಿ ಅಂತ ವಿನಂತಿಸಿಕೊಳ್ತೇನೆ. ಇದು ನನ್ನ ಕೊನೆಯ ಚುನಾವಣೆ, ದಯವಿಟ್ಟು ಆಶೀರ್ವದಿಸಿ ಅಂತ ಕೋರಿದ್ರು. ಎಲ್ಲ ಜಿಲ್ಲೆಗಳಲ್ಲಿ ಇದು 2ನೇ ಸಾರಿ ನಾನು ಬಂದಿರೋದು ಹಾಸನ ಜಿಲ್ಲೆಗೆ. ಎಲ್ಲ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿದ್ದೇನೆ, ಎಲ್ಲ ಜಿಲ್ಲೆಗಳಲ್ಲಿ ಪ್ರಚಾರ ಮಾಡಿದ್ದೇನೆ. ಸರ್, ತುಂಬಾ ಶಿಕ್ಷಕರು ಸ್ಪಂದಿಸಿದ್ದಾರೆ. ನನಗೆ ಮಹಿಳಾ ಶಿಕ್ಷಕರು ಕೂಡ ಸ್ಪಂದಿಸಿದ್ದಾರೆ. ಸರ್, 100% ನನಗೆ ಗೆಲ್ಲುವಂತ ಒಂದು ಚಾನ್ಸಸ್ ಇದೆ ಅಂತಕ್ಕಂಥದ್ದು ಆತ್ಮವಿಶ್ವಾಸ ಬಂದಿದೆ. ಅದರಲ್ಲಿ ನಾನು ಆತ್ಮವಿಶ್ವಾಸ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ಡಿಗ್ರಿ ಕಾಲೇಜ್ ಹೋಗ್ತಾ ಇದ್ದೀವಿ ಸ್ವಾಮಿ. ಇವತ್ತು ಹೈಸ್ಕೂಲ್ PU ಇಲ್ಲದೆ ಇರೋದ್ರಿಂದ ಡಿಗ್ರಿ ಕಾಲೇಜ್, ಹಾಸನ ಜಿಲ್ಲೆಯ ಡಿಗ್ರಿ ಕಾಲೇಜನ್ನ ನಾವು ನೋಡ್ತಾ ಇದ್ದೀವಿ. ಆ ಕಾರಣಕ್ಕೆ ಡಿಗ್ರಿ ಕಾಲೇಜ್ನಲ್ಲಿ ಎಲ್ಲರೂ ಮತ ಯಾಚಿಸ್ತೀವಿ. ತಮ್ಮ ಆಶೀರ್ವಾದ ಬೇಕು. ಯಾಕೆಂದ್ರೆ ಹೈಸ್ಕೂಲು ಮತ್ತೆ PU ಕಾಲೇಜು ಒಬ್ರು ಟೀಚರ್ ಸಿಗಲ್ಲ, ಎಲ್ಲ ರಜಾ. ಆದ್ರಿಂದ ನಮ್ದೇನಾದ್ರು ನಾನು ಹೇಳಿದ್ದು ರೀಚ್ ಆಗ್ಬೇಕು ಅಂತ ಹೇಳಿದ್ರೆ ಅದು ತಮ್ಮ ಲೇಖನಿಯ ಮುಖಾಂತರ ರೀಚ್ ಆಗ್ಬೇಕು, ನಿಮ್ಮ ಪತ್ರಿಕೆಗಳ ಮುಖಾಂತರ ರೀಚ್ ಆಗ್ಬೇಕು. ಮತದಾರರಿಗೆ ಅಭ್ಯರ್ಥಿಯ ಅನಿಸಿಕೆಗಳನ್ನ ಸಲ್ಲಿಸ್ತಕ್ಕಂತ ಒಂದು ಸುಯೋಗ ಆ ಪತ್ರಿಕಾಕರ್ತರಿಗೆ ನಿಮಗೆ ಬಂದಿದೆ. ಅದನ್ನ ದಯಮಾಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಂಡು ನನ್ನ ಮಾತಿಗೆ ವಿರಾಮವನ್ನು ಹೇಳ್ತೇನೆ. ಥ್ಯಾಂಕ್ ಯು. ಹಾಸನದ ಗಾಣಿಗರ ಬೀದಿಯಲ್ಲಿರುವ ಶ್ರೀ ಕನ್ನಂಬಾಡಿಯಮ್ಮ ಮತ್ತು ಶ್ರೀ ಕೆಂಚಾಂಬಾ ಜಾತ್ರಾ ಮಹೋತ್ಸವದ ಅಂಗವಾಗಿ ನಗರದ ದೇವಿಕೆರೆಯಲ್ಲಿ ಪೂಜೆ ಸಲ್ಲಿಸಿ ಮಹಿಳೆಯರು ಕಲಶ ಹೊತ್ತು ದೇವರೊಂದಿಗೆ ಮೆರವಣಿಗೆ ಮೂಲಕ ಪ್ರಮುಖ ರಾಜಬೀದಿಗಳಲ್ಲಿ ಸಾಗಿದರು. ಕ್ಷೇತ್ರದ ಶಾಸಕ HP ಸ್ವರೂಪ್ ರವರು ಪಾಲ್ಗೊಂಡು ಮಾಧ್ಯಮದೊಂದಿಗೆ ಮಾತನಾಡಿ, ಪ್ರತಿ ವರ್ಷದಂತೆ ಶ್ರೀ ಕನ್ನಂಬಾಡಿಯಮ್ಮ ಮತ್ತು ಶ್ರೀ ಕೆಂಚಾಂಬಾ ಜಾತ್ರಾ ಮಹೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದ್ದು, ಇದರ ಅಂಗವಾಗಿ ನಗರದ ದೇವಿಗಿರಿಯಲ್ಲಿ ಪೂಜೆ ಸಲ್ಲಿಸಿ ಕಲಶವನ್ನ ಮೆರವಣಿಗೆಯಲ್ಲಿ ಗಾಣಿಗರ ಸಮಾಜದವರು ಸೇರಿದ್ದಾರೆ. ದೇವರೊಂದಿಗೆ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಸಾಗಲಿದೆ ಅಂತ ತಿಳಿಸಿದರು. ಕನ್ನಂಬಾಡಿಯಮ್ಮ ಮತ್ತು ಕೆಂಚಮ್ಮ ಜಾತ್ರಾ ಮಹೋತ್ಸವ ನಡೀತದೆ.
ಮತ್ತು ಪ್ರತಿ ವರ್ಷದಂತೆ ನಮ್ಮೆಲ್ಲ ಗಾಣಿಗರ ಸಮಾಜ ಎಲ್ಲ ನಮ್ಮ ಹಿರಿಯರು ತಂದೆ ತಾಯಿಗಳು ಎಲ್ಲರೂ ಕೂಡ ಸೇರಿ ಇದೇ ವೇಳೆ ಅಧ್ಯಕ್ಷ ಸತೀಶ್ ಕುಮಾರ್, ಉಪಾಧ್ಯಕ್ಷ ರವಿಕುಮಾರ್, ಕಾರ್ಯದರ್ಶಿ ಲೋಕೇಶ್, ಖಜಾಂಚಿ ಹರೀಶ್, ಮಾಜಿ ನಗರಸಭೆ ಸದಸ್ಯ ಅರುಣ್ ಕುಮಾರ್, ಬಾಬು, ನಿರ್ದೇಶಕರು ಭಾಗ್ಯಣ್ಣ, ಶ್ರೀನಿವಾಸ್ ಬಾಬು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಕಲೇಶಪುರ ಪಟ್ಟಣದಲ್ಲಿ ಡೆಂಗ್ಯೂ ರೋಗದ ಅಟ್ಟಹಾಸ, ಯುವಕ ಬಲಿ. ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಪ್ರಜ್ವಲ್ ಲೈಂಗಿಕ ಕೇಸ್ ಜಟಾಪಟಿ, ಪತ್ರಿಕಾಗೋಷ್ಠಿಯಲ್ಲಿ ವಾಕ್ಸಮರ. ಪೆನ್ ಡ್ರೈವ್ ಹಗರಣ ಸಿಬಿಐ ವಹಿಸಲು ಜೆಡಿಎಸ್ ಲಿಂಗೇಶ್ ಒತ್ತಾಯ, ಎಚ್ಡಿ ಕುಮಾರಸ್ವಾಮಿ ದಿಕ್ಕು ತಪ್ಪಿಸುತ್ತಿದ್ದಾರೆ ಕಾಂಗ್ರೆಸ್ ಮಂಜೇಗೌಡ ಆರೋಪ.